ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಫಾಲೋ ಮಾಡ್ತಿರುವಂಥ 14:10 ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಇವತ್ತು ಏನೇನು ಪ್ರಿಪೇರ್ ಮಾಡಿದೆ ಅಂತ ನೋಡೋಣ. ಸಿಕ್ಕಾಪಟ್ಟೆ ಕಮೆಂಟ್ಸಲ್ಲಿ ರಾಗಿ ಗಂಜಿ ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ ಕೇಳ್ತಿದ್ರಿ. ವೆರಿ ಸಿಂಪಲ್. ರಾಗಿ ಹಿಟ್ಟು ಆ್ಯಂಡ್ ಕೋಲ್ಡ್ ವಾಟರ್ ಇದೆರಡನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಲೋ ಫ್ಲೇಮಲ್ಲಿ 10 ನಿಮಿಷ ಆ ಥರ ಚೆನ್ನಾಗೆ ಕುದಿಸ್ಕೋಬೇಕು. ಅದಾದ ನಂತರ ಅದನ್ನು ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋದಕ್ಕೆ ಬಿಟ್ಟು ಅದಕ್ಕೆ ನೀವು ಮಜ್ಜಿಗೆನ ಆ್ಯಡ್ ಮಾಡ್ಬೋದು, ಈರುಳ್ಳಿನ ಆ್ಯಡ್ ಮಾಡ್ಬೋದು, ಬೇಕು ಅಂತಂದರೆ ಜೀರಿಗೆ ಕುದಿಯೋವಾಗಲೇ ಜೀರಿಗೆನ ಆ್ಯಡ್ ಮಾಡ್ಬೋದು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿ ಕುಡಿದ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಆ್ಯಂಡ್ ಅದರ ಜೊತೆಗೆ ನಾನು ಇವತ್ತು ತರಕಾರಿ ಎಲ್ಲ ಬಳಸ್ಕೊಂಡು ಪಲಾವ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈ ಸೋಯಾ ಫ್ರೈ ಇತ್ತೀಚೆಗೆ ಇದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿ ಇದೆ ಆ್ಯಂಡ್ ಟೇಸ್ಟಿ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಕೋಲ್ಡ್ ಸ್ಯಾಂಡ್ವಿಚ್ ಯೂಶಲಿ ಪ್ರಿಪೇರ್ ಮಾಡುವಂತಹ ಫಿಲ್ಲಿಂಗ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ತರಕಾರಿಗಳನ್ನ ಬಳಸ್ಕೊಂಡು ಹಂಗೆ ಕರ್ಡ್ ಇದ್ದರೆ ಬಳಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಒರಿಗ್ಯಾನೋ, ಸಾಲ್ಟ್ ಇದನ್ನೆಲ್ಲ ಹಾಕಿ ಬ್ರೆಡ್ ಮಧ್ಯದಲ್ಲಿ ಫಿಲ್ಲಿಂಗ್ ಮಾಡಿ ಅದನ್ನು ನಾನು ಟೋಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಹಾಗೆ ಕೋಲ್ಡ್ ಸ್ಯಾಂಡ್ವಿಚ್ ಆಗ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ನನ್ನ ಮೀಲ್ ಪ್ರಿಪರೇಷನ್. ಇದ್ರ ಜೊತೆಗೆ ನಾನು ಮಜ್ಜಿಗೆ ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ಆಗಾಗ ಹೊಟ್ಟೆ ಹಸಿದ್ರೆ ಅಥವಾ ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ. ಹೇಗೋ ಸಮರ್ಸ್ ಬೇರೆ ಶುರು ಆಗ್ತಿದೆಯಲ್ಲ, ಸುಮಾರು 10 ಗಂಟೆ ಆಗಿ ನಾನು ಫಸ್ಟ್ ಮೀಲ್ ರಾಗಿ ಗಂಜಿನ ತೊಗೊಂಡಿದ್ದೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು 12 ಗಂಟೆ ಆಗ ಲಂಚ್ ತೊಗೊಂಡು ಆ್ಯಂಡ್ ಬರ್ತಾ ಎಳ್ನೀರನ್ನ ಕುಡ್ಕೊಂಡು ಮನೆಗೆ ಹೊರಟು ಬಂದೆ. ಆ್ಯಸ್ ಯೂಶ್ವಲ್ ಮನೆಗೆ ಬಂದಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೆ. ಆರೆನ್ಗೆ ಮಸ್ಕ್ ಮೆಲನ್ ಜ್ಯೂಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆನೂ ಆ್ಯಡ್ ಮಾಡೋದಿಲ್ಲ, ಜಸ್ಟ್ ಹಣ್ಣು ಆ್ಯಂಡ್ ಅದ್ರ ಜೊತೆಗೆ ಏಲಕ್ಕಿನ ಆ್ಯಡ್ ಮಾಡ್ತೀನಿ, ವಾಟರ್ ಇಷ್ಟನ್ನು ಆ್ಯಡ್ ಮಾಡಿ ಅವನು ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಡಿನ್ನರ್ಗೆ ಅಂತ ನನ್ನ ಫೇವ್ರೆಟ್ ಆ್ಯಸ್ ಯೂಶ್ವಲ್ ಎಷ್ಟು ಸರಿ ಕೊಟ್ಟರು ನಾನು ಇದನ್ನು ತಿಂತಾ ಇರ್ತೀನಿ. ರವೆ ರೊಟ್ಟಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನನಗೆ ಮಾತ್ರನೇ ಅಲ್ಲ, ಮನೇಲಿರೋರು ಎಲ್ಲರಿಗೂ ಇದು ಫೇವ್ರೆಟ್ ಆಗಿಬಿಟ್ಟಿದೆ. ಅವ್ರಿಗೂ ಅಷ್ಟೇ 3 ಸರಿ ಕೊಟ್ಟರು ಇದನ್ನು ತಿಂತಾ ಇರ್ತಾರೆ. ಸೊ ಈಸಿ ಅಂತ ಅನಿಸುತ್ತೆ. ರವೆ ರೊಟ್ಟಿನ ಪ್ರಿಪೇರ್ ಮಾಡಿಕೊಂಡು ಅದ್ರ ಜೊತೆಗೆ ಅಮ್ಮ ಸಾಂಬಾರನ್ನ ಕೊಟ್ಟು ಕಳಿಸಿದ್ರು, ಅದನ್ನು ಆ್ಯಂಡ್ ಬೀಟ್ರೂಟ್ ಪಲ್ಯನ ಇದನ್ನು ಸುಮಾರು 7-7:30 ಅಷ್ಟೊತ್ತಿಗೆ ಡಿನ್ನರ್ನ ಫಿನಿಷ್ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಪೈನಾಪಲ್ ಇತ್ತು ಮನೆಯಲ್ಲಿ. ಸೊ ಪೈನಾಪಲ್ ಆ್ಯಂಡ್ ಮ್ಯಾಂಗೋ ಇದನ್ನೆಲ್ಲ ಬಳಸ್ಕೊಂಡು ಈ ಕೇರಳ ಕಡೆ ಅಥವಾ ಧರ್ಮಸ್ಥಳಕ್ಕೆ ಹೋಗೋ ದಾರಿಯಲ್ಲೆಲ್ಲ ಈ ಥರ ಜಾರಲ್ಲಿ ಹಾಕಿಟ್ಟಿರ್ತಾರಲ್ಲ ಅದನ್ನು ಪ್ರಿಪೇರ್ ಮಾಡಿಕೊಂಡೆ. ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ. 2 ಡೇಸ್ ನಂತರ ಇದನ್ನು ಸರ್ವ್ ಮಾಡಬೇಕು, ಆಗ ನಾನು ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸುಮಾರು 10 ಗಂಟೆ ಆಗಿ ನನ್ನ ಲಾಸ್ಟ್ ಡ್ರಿಂಕ್ ಫೆನಲ್ ವಾಟರ್ನ ತೊಗೊಂಡು ಇವತ್ತಿನ ದಿನನ ಮುಗಿಸ್ಕೊಂಡಿದ್ದೀನಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಬಾಯ್.